ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಅದರಲ್ಲೂ ಚಿಂತಕ ಸೂಲಿಬೆಲೆಯನ್ನೇ ಟಾರ್ಗೆಟ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾರಣ ಸೂಲಿಬೆಲೆಗೆ ಉಡುಪಿ ಪೊಲೀಸರು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಚಕ್ರವರ್ತಿ ಭಾಷಣಕ್ಕೆ ಲಗಾಮನ್ನ ಹಾಕಿದ್ದಾರೆ. ಇದು ಹಿಂದೂ ಮುಖಂಡರನ್ನ ಕೆರಳಿಸಿಬಿಟ್ಟಿದೆ. ಚಕ್ರವರ್ತಿ ಸೂಲಿಬೆಲೆ ಚಿಂತಕ ಭಾಷಣಕಾರ ಮೈಕ್ ಹಿಡಿದು ಮಾತು ಶುರು ಮಾಡಿದ್ರೆ ನೆರೆದಿದ್ದವರು ಚಪ್ಪಾಳೆಯ ಮಳೆ ಸುರಿಸ್ತಾರೆ. ತಮ್ಮ ಮಾತಿನಿಂದಲೇ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಇಂಥ ಮಾತಿನ ಮಲ್ಲ ಚಕ್ರವರ್ತಿ ಸೂಲಿಬೆಲೆಗೆ ಉಡುಪಿ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಚಿಂತಕ ಸೂಲಿಬೆಲೆಗೆ ಖಾಕಿ ನೋಟಿಸ್, ರಾಜಕೀಯ ಮಾತನಾಡದಂತೆ ವಾರ್ನಿಂಗ್. ಉಡುಪಿ ಜಿಲ್ಲೆಯ ಕುಂದಾಪುರದ ಮೊಗವೀರ ಸಭಾಭವನದಲ್ಲಿ ಇವತ್ತಿನಿಂದ ಜೂನ್ 22ರವರೆಗೆ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಕುಂದಾಪುರ ಪೊಲೀಸರು ಅವಕಾಶವನ್ನು ನೀಡಿದ್ದಾರೆ. ಆದರೆ ವಿಷಯ ಅದಲ್ಲ. ಕಾರ್ಯಕ್ರಮ ಆಯೋಜಕರಿಗೆ ಚಿಂತಕ ಚಕ್ರವರ್ತಿಗೆ ಖಾಕಿ ನೋಟಿಸ್ ಜಾರಿ ಮಾಡಿದೆ. ಸೂಲಿಬೆಲೆಗೆ ನೋಟಿಸ್ ಜಾರಿ ಮಾಡಿರೋ ಕುಂದಾಪುರ ಪೊಲೀಸರು ಯಾವುದೇ ಕಾರಣಕ್ಕೂ ರಾಜಕೀಯ ಮಾತನಾಡಬಾರದು ಅಂತ ವಾರ್ನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ನಾಯಕರ ತೇಜೋವಧೆ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಸುಳ್ಳಿನ ಚಕ್ರವರ್ತಿ. ಬಾಯ್ ಬಿಟ್ರೆ ಬರೀ ಸುಳ್ಳು ಎಂದ ಸಚಿವೆ ಲಕ್ಷ್ಮಿ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನೇ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದು ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ಉಡುಪಿಗೆ 1 ಪೈಸೆ ಅನುದಾನ ಕೊಟ್ಟಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸೂಲಿಬೆಲೆ ಕೌಂಟರ್. ಲಕ್ಷ್ಮಿ ಹೆಬ್ಬಾಳ್ಕರ್ರ ಮಾತುಗಳನ್ನು ನಾನು ತುಂಬ ಬಾರಿ ಕೇಳಿದ್ದೀನಿ. ತೀರಾ ಇತ್ತೀಚೆಗೆ ರಿಪೀಟೆಡ್ ಟೆಲಿಕಾಸ್ಟ್ ಕ್ರಿಕೆಟ್ ಮ್ಯಾಚನ್ನು ಅದನ್ನೇ ಸತ್ಯ ಅಂದ್ಕೊಂಡು ಪಾಪ ರಾತ್ರಿ ಇಡೀ ನಿದ್ದೆ ಕಳ್ಕೊಂಡು ನೋಡಿದ ಹೆಣ್ಣು ಮಗಳಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಾಲ ಬೇಕು. ಆದರೆ ಅವರು ಉಡುಪಿಯ ಈ ಜಾಗಕ್ಕೆ ಬಂದಿದ್ದಾರೆ. ಉಡುಪಿಯ ಉಸ್ತುವಾರಿ ಸಚಿವರು 2 ವರ್ಷಗಳಲ್ಲಿ 8 ಬಾರಿ ಉಡುಪಿಗೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ. 1 ಪೈಸಾ ಅನುದಾನ ಇದುವರೆಗೂ ಉಡುಪಿಗೆ ಬರಲಿಲ್ಲ. ರಾಜಕೀಯ ಬಗ್ಗೆ ಮಾತನಾಡೋದಂತೂ ಪಕ್ಕ. ಒಂದು ನಿಯಮ ಮಾತ್ರ ಅವರು ಹೇಳಿದ್ದಾರೆ, ರಾಜಕೀಯ ಮಾತನಾಡಬಾರ್ದು, ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಬಾರ್ದು. ನಾನು ಅನವಶ್ಯಕವಾದ ತೇಜೋವಧೆ ಯಾವತ್ತೂ ಮಾಡಲಿಲ್ಲ. ಆದರೆ ರಾಜಕೀಯವನ್ನ ಇವತ್ತು ಮಾತಾಡಿಯೇ ಮಾತಾಡ್ತೇನೆ. ರಾಜಕೀಯ ಇಲ್ಲದೆ ನೀವು ನಮ್ಮ ಅಖಂಡ ಭಾರತದ ಕುರಿತಂತೆ ಮಾತನಾಡೋದು ಸಾಧ್ಯ ಇಲ್ಲ ಎನ್ನುವ ಕಾಮನ್ ಸೆನ್ಸ್ ಪೊಲೀಸರಿಗೆ ಅಥವಾ ನೋಟಿಸ್ ಅನ್ನು ಬರೆದವರಿಗಿದ್ದಿದ್ರೆ ಈ ತರ ಬರೀತಿರ್ಲಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಬೆದರಿಕೆಗೆಲ್ಲ ನಾನು ಹೆದರಲ್ಲ. ಈ ಹಿಂದಿನಿಂದಲೂ ಕೂಡ ಹೆದರಿಸುವಂತ ಪ್ರಕ್ರಿಯೆ ತುಂಬಾ ಜೋರಾಗಿ ನಡೀತಿದೆ. ಇದೆಲ್ಲವೂ ಶುರು ಮಾಡಿದ್ದು ಪ್ರಿಯಾಂಕ್ ಖರ್ಗೆ ಟ್ವೀಟ್ ವಾರಿಗೆ ನನ್ನ ಜೊತೆ ಬಂದರು. ನನ್ನ ಕುರಿತಂತೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಂತ ಪ್ರಯತ್ನ ಮಾಡಿದ್ರು. ಎಲ್ಲರನ್ನೂ ಬಾಯಿ ಮುಚ್ಚಿಸುವ ರೂಢಿ ಇಟ್ಕೊಂಡಿರುವಂತ ಕಾಂಗ್ರೆಸ್ಸಿಗೆ ನನ್ನ ಕುರಿತಂತೆಯೂ ಹಾಗೆ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇದೆ. ಅವ್ರ ಪ್ರಯತ್ನ ಅವ್ರು ಮಾಡ್ಲಿ, ಬಾಬಾ ಸಾಹೇಬರನ್ನ ಮುಂದಿಟ್ಕೊಂಡು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಾಜಕೀಯ ಮಾತನಾಡಬಾರದು ಅಂತ ಖಾಕಿ ನೋಟಿಸ್ ಕೊಟ್ಟಿದೆ. ರಾಜಕೀಯ ಮಾತನಾಡಿಯೇ ಸಿದ್ಧ ಅಂತ ಸೂಲಿಬೆಲೆ ಶಪಥ ಮಾಡಿದ್ದಾರೆ. ಈ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೋ ಏನೋ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಅದರಲ್ಲೂ ಚಿಂತಕ ಸೂಲಿಬೆಲೆಯನ್ನೇ ಟಾರ್ಗೆಟ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾರಣ ಸೂಲಿಬೆಲೆಗೆ ಉಡುಪಿ ಪೊಲೀಸರು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಚಕ್ರವರ್ತಿ ಭಾಷಣಕ್ಕೆ ಲಗಾಮನ್ನ ಹಾಕಿದ್ದಾರೆ. ಇದು ಹಿಂದೂ ಮುಖಂಡರನ್ನ ಕೆರಳಿಸಿಬಿಟ್ಟಿದೆ. ಚಕ್ರವರ್ತಿ ಸೂಲಿಬೆಲೆ ಚಿಂತಕ ಭಾಷಣಕಾರ ಮೈಕ್ ಹಿಡಿದು ಮಾತು ಶುರು ಮಾಡಿದ್ರೆ ನೆರೆದಿದ್ದವರು ಚಪ್ಪಾಳೆಯ ಮಳೆ ಸುರಿಸ್ತಾರೆ. ತಮ್ಮ ಮಾತಿನಿಂದಲೇ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಇಂಥ
ಇಂಥ ಮಾತಿನ ಮಲ್ಲ ಚಕ್ರವರ್ತಿ ಸೂಲಿಬೆಲೆಗೆ ಉಡುಪಿ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಚಿಂತಕ ಸೂಲಿಬೆಲೆಗೆ ಖಾಕಿ ನೋಟಿಸ್, ರಾಜಕೀಯ ಮಾತನಾಡದಂತೆ ವಾರ್ನಿಂಗ್. ಉಡುಪಿ ಜಿಲ್ಲೆಯ ಕುಂದಾಪುರದ ಮೊಗವೀರ ಸಭಾಭವನದಲ್ಲಿ ಇವತ್ತಿನಿಂದ ಜೂನ್ 22ರವರೆಗೆ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಕುಂದಾಪುರ ಪೊಲೀಸರು ಅವಕಾಶವನ್ನು ನೀಡಿದ್ದಾರೆ. ಆದ್ರೆ ವಿಷಯ ಅದಲ್ಲ. ಕಾರ್ಯಕ್ರಮ ಆಯೋಜಕರಿಗೆ ಚಿಂತಕ ಚಕ್ರವರ್ತಿಗೆ ಖಾಕಿ ನೋಟಿಸ್ ಜಾರಿ ಮಾಡಿದೆ. ಸೂಲಿಬೆಲೆಗೆ ನೋಟಿಸ್ ಜಾರಿ ಮಾಡಿರೋ ಕುಂದಾಪುರ ಪೊಲೀಸರು ಯಾವುದೇ ಕಾರಣಕ್ಕೂ ರಾಜಕೀಯ ಮಾತನಾಡಬಾರದು ಅಂತ ವಾರ್ನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ನಾಯಕರ ತೇಜೋವಧೆ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಸುಳ್ಳಿನ ಚಕ್ರವರ್ತಿ, ಬಾಯ್ ಬಿಟ್ರೆ ಬರೀ ಸುಳ್ಳು ಎಂದ ಸಚಿವೆ ಲಕ್ಷ್ಮಿ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿ ಅವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನೇ ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರೆ ಅಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗುರ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದು ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ಉಡುಪಿಗೆ 1 ಪೈಸೆ ಅನುದಾನ ಕೊಟ್ಟಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸೂಲಿಬೆಲೆ ಕೌಂಟರ್. ಲಕ್ಷ್ಮಿ ಹೆಬ್ಬಾಳ್ಕರ್ರ ಮಾತುಗಳನ್ನು ನಾನು ತುಂಬ ಬಾರಿ ಕೇಳಿದ್ದೀನಿ. ತೀರಾ ಇತ್ತೀಚೆಗೆ ರಿಪೀಟೆಡ್ ಟೆಲಿಕಾಸ್ಟ್ ಕ್ರಿಕೆಟ್ ಮ್ಯಾಚನ್ನು ಅದನ್ನೇ ಸತ್ಯ ಅಂದ್ಕೊಂಡು ಪಾಪ ರಾತ್ರಿ ಇಡೀ ನಿದ್ದೆ ಕಳ್ಕೊಂಡು ನೋಡಿದ ಹೆಣ್ಣು ಮಗಳಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಾಲ ಬೇಕು. ಆದರೆ ಅವರು ಉಡುಪಿಯ ಈ ಜಾಗಕ್ಕೆ ಬಂದಿದ್ದಾರೆ. ಉಡುಪಿಯ ಉಸ್ತುವಾರಿ ಸಚಿವರು 2 ವರ್ಷಗಳಲ್ಲಿ 8 ಬಾರಿ ಉಡುಪಿಗೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ. 1 ಪೈಸಾ ಅನುದಾನ ಇದುವರೆಗೂ ಉಡುಪಿಗೆ ಬರಲಿಲ್ಲ. ರಾಜಕೀಯ ಬಗ್ಗೆ ಮಾತನಾಡೋದಂತೂ ಪಕ್ಕ. ಒಂದು ನಿಯಮ ಮಾತ್ರ ಅವರು ಹೇಳಿದ್ದಾರೆ, ರಾಜಕೀಯ ಮಾತನಾಡಬಾರದು, ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಬಾರದು. ನಾನು ಅನವಶ್ಯಕವಾದ ತೇಜೋವಧೆ ಯಾವತ್ತೂ ಮಾಡಲಿಲ್ಲ. ಆದರೆ ರಾಜಕೀಯವನ್ನ ಇವತ್ತು ಮಾತಾಡ್ತೇನೆ. ರಾಜಕೀಯ ಇಲ್ಲದೆ ನೀವು ನಮ್ಮ ಅಖಂಡ ಭಾರತದ ಕುರಿತಂತೆ ಮಾತನಾಡೋದು ಸಾಧ್ಯ ಇಲ್ಲ ಎನ್ನುವ ಕಾಮನ್ ಸೆನ್ಸ್ ಪೊಲೀಸರಿಗೆ ಅಥವಾ ನೋಟಿಸ್ ಅನ್ನು ಬರೆದವರಿಗಿದ್ದಿದ್ರೆ ಈ ತರ ಬರೀತಿರ್ಲಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಬೆದರಿಕೆಗೆಲ್ಲ ನಾನು ಹೆದರಲ್ಲ. ಈ ಹಿಂದಿನಿಂದಲೂ ಕೂಡ ಹೆದರಿಸುವಂತ ಪ್ರಕ್ರಿಯೆ ತುಂಬಾ ಜೋರಾಗಿ ನಡೀತಿದೆ. ಇದೆಲ್ಲವೂ ಶುರು ಮಾಡಿದ್ದು ಪ್ರಿಯಾಂಕ್ ಖರ್ಗೆ ಟ್ವೀಟ್ ವಾರಿಗೆ ನನ್ನ ಜೊತೆ ಬಂದರು. ನನ್ನ ಕುರಿತಂತೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಂತ ಪ್ರಯತ್ನ ಮಾಡಿದ್ರು. ಎಲ್ಲರನ್ನೂ ಬಾಯಿ ಮುಚ್ಚಿಸುವ ರೂಢಿ ಇಟ್ಕೊಂಡಿರುವಂತ ಕಾಂಗ್ರೆಸ್ಸಿಗೆ ನನ್ನ ಕುರಿತಂತೆಯೂ ಹಾಗೆ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇದೆ. ಅವ್ರ ಪ್ರಯತ್ನ ಅವ್ರು ಮಾಡ್ಲಿ, ಬಾಬಾ ಸಾಹೇಬರನ್ನ ಮುಂದಿಟ್ಕೊಂಡು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಾಜಕೀಯ ಮಾತನಾಡಬಾರದು ಅಂತ ಖಾಕಿ ನೋಟಿಸ್ ಕೊಟ್ಟಿದೆ. ರಾಜಕೀಯ ಮಾತನಾಡಿಯೇ ಸಿದ್ಧ ಅಂತ ಸೂಲಿಬೆಲೆ ಶಪಥ ಮಾಡಿದ್ದಾರೆ. ಈ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೋ ಏನೋ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ.